ನಮಸ್ಕಾರ ನಮಸ್ಕಾರ. ಅನು ರೆಸಿಪೀಸ್ ಅಂಡ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನೀವೆಲ್ಲ ಸಾಯಂಕಾಲದ ಹೊತ್ತು ಕಾಫಿ ಟೈಮ್ಗೆ ಏನು ಸ್ನ್ಯಾಕ್ಸ್ ಇಲ್ಲಪ್ಪ ಅಂತ ಏನಾದರೂ ಯೋಚನೆ ಮಾಡ್ತಾ ಇದ್ದೀರಾ? ಅಥವಾ ಎಲ್ಲಾದರೂ ಟ್ರಿಪ್ ಹೋದಾಗ ಒಂದು ಬಾಕ್ಸಲ್ಲಿ ಎತ್ಕೊಂಡು ಹೋಗೋಕ್ಕೆ ಏನು ಸ್ನ್ಯಾಕ್ಸ್ ಇಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ಇಲ್ಲ ಮನೆಗೆ ಯಾರೋ ನೆಂಟರು ಬಂದ್ಬಿಡ್ತಾರ, ಅವ್ರಿಗೆ ದಿಢೀರ್ ಅಂತ ಕೊಡೋದಕ್ಕೆ ಏನು ಮನೆಯಲ್ಲಿ ಸ್ನ್ಯಾಕ್ಸ್ ಇಲ್ಲ ಅಂತ ಯೋಚನೆ ಮಾಡ್ತಿರ್ತೀರಾ? ಯೋಚನೆನೇ ಮಾಡಬೇಡಿ. ತುಂಬ ಸುಲಭವಾಗಿ ಒಂದು ಸ್ನ್ಯಾಕ್ಸ್ನ ಮಾಡೋದನ್ನ ಈ ವಿಡಿಯೋದಲ್ಲೇ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಬರೀ ಒಂದು 10 ನಿಮಿಷದಲ್ಲಿ ಮಾಡ್ಬಿಡ್ಬೋದು ಈ ಸ್ನ್ಯಾಕ್ಸ್. ಎಲ್ಲ ಐಟಮ್ ರೆಡಿ ಇದ್ರೆ ಅಷ್ಟು ಚೆನ್ನಾಗಿರುತ್ತೆ. ಇನ್ನೊಂದು, ದೊಡ್ಡವ್ರಿಗೆ ಅಷ್ಟೇ ಅಲ್ಲ, ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ಸ್ನ್ಯಾಕ್ಸು. ಅಷ್ಟು ಚೆನ್ನಾಗಿರುತ್ತೆ ಈ ಒಂದು ಸ್ನ್ಯಾಕ್ಸು. ಆ ಸ್ನ್ಯಾಕ್ಸ್ ಬೇರೆ ಯಾವುದೂ ಅಲ್ಲ, ಬನ್ನಿ ಹೇಳ್ತೀನಿ. ಪೇಪರ್ ಅವಲಕ್ಕಿ ಒಗ್ಗರಣೆ ನೋಡಿ, ಎಲ್ಲ ಐಟಮ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು. ಇದು ಪೇಪರ್ ಅವಲಕ್ಕಿ, ತುಂಬ ಗರಿ ಗರಿ ಆಗಿರುವಂತಹ ಒಂದು ಪೇಪರ್ ಅವಲಕ್ಕಿ ಅದು. ನೀವು ಅಂಗಡಿಯಿಂದ ತಂದಾಗ ಏನಾದರೂ ಸ್ವಲ್ಪ ಮೆತ್ತಗಿದ್ರೆ ಒಂದು 5 ನಿಮಿಷ ಬಿಸಿಲಲ್ಲಿ ಇಡಿ, ಗರಿ ಗರಿ ಆಗುತ್ತೆ ನೋಡಿ. ಜೊತೆಲಿ ಕರಿಬೇವು ಇಟ್ಕೊಂಡಿದ್ದೀನಿ, ನೀಟಾಗಿ ತೊಳೆದು ಇಟ್ಕೊಂಡಿರೋಂಥ ಕರಿಬೇವು ಒಣಗಿಸಿದ್ದೀನಿ. ಕರಿಬೇವು ಏನಕ್ಕೆ ಹಾಕ್ತೀವಿ ಅಂದರೆ ಒಂಥರ ಕ್ರಿಸ್ಪಿ ಆಗಿರುತ್ತೆ. ತಿನ್ಬೇಕಾದ್ರೆ ನಮಗೆ ಬಾಯಿಗೆ ತುಂಬ ಕ್ರಿಸ್ಪಿಯಾಗಿ, ಮತ್ತು ಆರೋಗ್ಯ ಕೂಡ ತುಂಬ ಒಳ್ಳೆಯದು ನೋಡಿ. ಇದ್ರ ಜೊತೆಗೆ ಇಂಗ್ರೀಡಿಯೆಂಟ್ಸು ನೋಡಿ, ಬಾದಾಮಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಗೋಡಂಬಿ ಇದೆ, ಮತ್ತು ಒಣಗಿದ ಕೊಬ್ಬರಿ ಕಟ್ ಮಾಡ್ಕೊಂಡಿದ್ದೀನಿ, ಕಡಲೆಪಪ್ಪು, ಕಡಲೆ ಬೀಜ, ಆಮೇಲೆ ಇದು ಬೆಳ್ಳುಳ್ಳಿ, ಸ್ವಲ್ಪ ಜಜ್ಜಿರುವಂಥ ಬೆಳ್ಳುಳ್ಳಿ ಅಂತೂ ಇದಕ್ಕೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಬೆಳ್ಳುಳ್ಳಿ ಅಂತ ಹಾಕ್ಲೇಬೇಕು. ಆಮೇಲೆ ಇಲ್ಲಿ ಒಣಗಿದ್ದ ಮೆಣಸಿನ್ಕಾಯಿ, ಈ ಮೆಣಸಿನ್ಕಾಯಿ ಕೂಡ ಇಟ್ಕೊಂಡಿದ್ದೀನಿ. ಬೇಕು ಅಂದರೆ ಹಸಿ ಮೆಣಸಿನ್ಕಾಯಿ ಕೂಡ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೋದು ನೋಡಿ. ಒಗ್ಗರಣೆಗೆ ಮೇಯ್ನ್ ಬೇಕಾಗಿರೋದೇ ನಮಗೆ ಸಾಸಿವೆ. ಆಮೇಲೆ ಈ ಪೇಪರ್ ಅವಲಕ್ಕಿ ಕಲರ್ ಬರಬೇಕು ಅಂದರೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಮೇಯ್ನ್ ನಮಗೆ ಅರಿಶಿನ ಪುಡಿ. ಇದ್ರ ಜೊತೆಗೆ ಉಪ್ಪು ಸ್ವಲ್ಪ ಹಾಕೋತೀವಿ ರುಚಿಗೆ. ಆಮೇಲೆ ನಮಗೆ ಇಂಗು ಸ್ವಲ್ಪ ಇದೆ, ಇಂಗು ಅಂದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಜೊತೆಗೆ ನಮಗೆ ಎಲ್ಲ ಹುರ್ಕೊಳಕ್ಕೆ ಬೇಕಾಗಿರೋದು ಅಡುಗೆ ಎಣ್ಣೆ ನೋಡಿ. ಮಕ್ಕಳಿಗೆ ಸ್ವಲ್ಪ ಏನಾದರೂ ಖಾರ ಅನಿಸಿದ್ರೆ ಅವ್ರಿಗೆ ತಿನ್ನಲ್ಲ ಮಕ್ಕಳು. ಅದ್ರ ಜೊತೆಗೆ ಏನು ಮಾಡಿ, ಇದು ನಾನು ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಸಕ್ಕರೆ ಪುಡಿನ ಕೂಡ ನಾವು ಈ ಒಂದು ಒಗ್ಗರಣೆಯಲ್ಲಿ ಯೂಸ್ ಮಾಡೋಣ ನೋಡಿ. ಇಷ್ಟು ಐಟಮ್ಸ್ ರೆಡಿ ಆಗಿಬಿಟ್ಟಿದೆ. ಇನ್ನೇನು ಮಾಡೋದೇ ಇವಾಗ ಸ್ನ್ಯಾಕ್ಸು. ಬರೀ 10 ನಿಮಿಷದಲ್ಲಿ ಮಾಡಿ ತೋರಿಸ್ತೀನಿ ನೋಡಿ. ಈ ಪೇಪರ್ ಅವಲಕ್ಕಿನ ಹುರ್ಕೋಬೇಕಾಗುತ್ತೆ, ಅದಕ್ಕೋಸ್ಕರ ನಾನು ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನೋಡಿ, ಈ ಥರದ್ದೊಂದು ಮಂದಗಿರೋಂಥ ಬಾಣಲಿನ ತೊಗೊಳ್ಳಿ. ತುಂಬ ತೆಳ್ಳಗಿರೋ ತೊಗೊಂಡ್ರೆ ಏನಾಗುತ್ತೆ, ತುಂಬ ಬೇಗ ಬಿಸಿ ಆಗಿಬಿಟ್ಟು ಅವಲಕ್ಕಿ ಸೀದೋಗುತ್ತೆ. ಸೊ ನಾನು ಮಂದಕ್ಕಿರೋಂಥ ಒಂದು ಬಾಣಲಿ ತೊಗೊಂಡಿದ್ದೀನಿ. ಮತ್ತು ನೋಡಿ, ಸುಮಾರು ಒಂದು ಅರ್ಧ kg ಇರುವಂಥ ಒಂದು ಪೇಪರ್ ಅವಲಕ್ಕಿ, ಇದು ಗರಿ ಗರಿಯಾಗಿರುವಂಥ ಪೇಪರ್ ಅವಲಕ್ಕಿ. ನಾವು ಇದನ್ನು ಯಾಕೆ ಹುರ್ಕೋತೀವಿ ಅಂದರೆ ತುಂಬ ಕ್ರಿಸ್ಪಿಯಾಗಿ ಆಗಬೇಕು. ಅದಕ್ಕೋಸ್ಕರ ನಾವು ಇದನ್ನು 4 ರಿಂದ ಒಂದು 5 ನಿಮಿಷ ಅಷ್ಟು ಹುರ್ಕೊಂಡ್ರೆ ಸಾಕು, ಅದಕ್ಕಿಂತ ಜಾಸ್ತಿ ಹುರ್ಕೊಳ್ಳೋದು ಬೇಡ. ನೋಡಿ, ಈ ರೀತಿಯಾಗಿ 4 ರಿಂದ 5 ನಿಮಿಷ ಹುರ್ಕೊಂಡ್ರೆ ಸಾಕು ನಮಗೆ. ನೀವು 5 ನಿಮಿಷಕ್ಕೆ ಆಗೋಷ್ಟರಲ್ಲಿ ನಮಗೆ ಒಂಥರ ಸ್ವಲ್ಪ ಹುರಿದಿರೋ ಥರ, ಫ್ರೈ ಆಗಿರೋ ಥರ ನಮಗೆ ಅನಿಸುತ್ತೆ. ಸೊ ಆ ಟೈಮ್ಗೆ ಇದನ್ನು ಆಫ್ ಮಾಡ್ಕೊಂಬಿಡಿ ನೋಡಿ. ಕಡಿಮೆ ಉರಿನಲ್ಲಿ ಯಾವುದೇ ಕಾರಣಕ್ಕೂ ಸೀದೋಗದೆ ಇರೋ ಥರ ಈ ಥರ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾ ಇರಿ ನೋಡಿ. ಸ್ನೇಹಿತರೆ, ಒಂದು 4 ರಿಂದ ಒಂದು 5 ನಿಮಿಷ ಹುರ್ಕೊಂಡಿದ್ದೀನಿ ನೋಡಿ. ಎಷ್ಟು ಕ್ರಿಸ್ಪಿ ಆಗಿದೆ ಅಂದರೆ ನೋಡಿ, ಕೈಯಲ್ಲಿ ಇಟ್ಕೊಂಡು ಈ ಥರ ಇದು ಮಾಡಿದ್ರೆ ಸೌಂಡ್ ಬರುತ್ತೆ ನಿಮಗೆ, ಅದು ಕ್ರಿಸ್ಪಿ ಆಗಿರೋವಂಥದ್ದು. ಬಟ್ ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಕ್ರಿಸ್ಪಿ ಆಗಿರೋವಂಥದ್ದು ನೋಡಿ. ನೋಡಿ, ಹುರ್ಕೊಂಡ ನಂತರ ಇದನ್ನು ಒಂದು ಬೇಸನ್ಗೆ ಹಾಕೋತಾ ಇದ್ದೀನಿ, ಯಾಕಂದರೆ ಕೊನೆಯಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಬೆರೆಸೋದಕ್ಕೆ ಇದು ನಮಗೆ ಸುಲಭ ಆಗುತ್ತೆ ನೋಡಿ. ಪೇಪರ್ ಅವಲಕ್ಕಿನ ಹುರ್ಕೊಂಡಿದ್ದಾಯಿತು. ಈಗ ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ, ಯಾಕಂದರೆ ಕಡಲೆ ಬೀಜ, ಕಡಲೆಪಪ್ಪು, ಬಾದಾಮಿ, ಗೋಡಂಬಿ ಇದನ್ನೆಲ್ಲ ಹುರ್ಕೋಬೇಕಾಗುತ್ತೆ ನೋಡಿ. ಎಣ್ಣೆ ಸ್ವಲ್ಪ ಬೇಗ ಬಿಸಿಯಾಗಲಿ ಅಂತ ಫ್ಲೇಮ್ ಸ್ವಲ್ಪ ಜಾಸ್ತಿ ಇಟ್ಟಿದ್ದೀನಿ. ಆಮೇಲೆ ಎಲ್ಲ ಹುರ್ಕೊಳ್ಳೋ ಟೈಮ್ಗೆ ಫ್ಲೇಮ್ನ ಕಮ್ಮಿ ಮಾಡ್ಕೊಂಬಿಡ್ಬೇಕು ನೋಡಿ. ಎಣ್ಣೆ ಈಗ ಕಡಲೆ ಬೀಜ ಹುರ್ಕೊಳ್ಳೋ ಅಷ್ಟು ಕಾದಿದೆ. ಇದು ನೋಡಿ, ಮೊದಲಿಗೆ ನಾನು ಕಡಲೆ ಬೀಜ ತೊಗೋತಾ ಇದ್ದೀನಿ ನೋಡಿ. ಈ ಥರದ್ದೊಂದು ಜಾಲರ ಇದ್ದರೆ ನಮಗೆ ಎಲ್ಲ ಐಟಮ್ಸ್ನ ಹುರ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ ನೋಡಿ. ನೀವು ಈ ರೀತಿ ಕೂಡ ಮಾಡ್ಕೋಬೋದು, ಇಲ್ಲ ಬಾಣಲಿನಲ್ಲೇ ನೇರವಾಗಿ ಹಾಕೊಂಡು ಕೂಡ ಹುರ್ಕೋಬೋದು. ಬಾಣಲಿನಲ್ಲೇ ನೇರವಾಗಿ ಹಾಕ್ತೀರಂದರೆ ಎತ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಈ ರೀತಿ ಇದ್ದರೆ ಎಲ್ಲ ಅದರಲ್ಲೇ ಇರೋದ್ರಿಂದ ನಮಗೆ ಹುರ್ಕೊಳ್ಳೋದು ಸುಲಭ. ಉರಿ ತುಂಬ ಜಾಸ್ತಿ ಇದ್ದರೆ ಏನಾಗುತ್ತೆ, ಕಡಲೆ ಬೀಜ ತುಂಬ ಬೇಗ ಸೀದೋಗುತ್ತೆ, ಆದರೆ ಒಳಗಡೆ ಬೆಂದಿರೋದಿಲ್ಲ. ಅದಕ್ಕೆ ನೀವು ಕಮ್ಮಿ ಉರಿನಲ್ಲಿ ನಿಧಾನವಾಗಿ ಈ ಥರ ಹುರ್ಕೋಬೇಕು ನೋಡಿ. ಈಗ ಸರಿಯಾಗಿ ಕಡಲೆ ಬೀಜ ಹುರಿದಿದೆ. ಸೊ ಏನಾದರೂ ಜಾಸ್ತಿ ಎಣ್ಣೆ ಇದ್ದರೆ ಇದನ್ನು ಈ ರೀತಿ ಸೋಚ್ಕೊಳ್ಳೋಣ. ಹುರ್ಕೊಂಡಿರೋಂಥ ಕಡಲೆ ಬೀಜನ ನಾವು ಅವಲಕ್ಕಿ ಮೇಲೆ ಈ ಥರ ಹಾಕೋಣ ನೋಡಿ. ಕಡಲೆ ಬೀಜ ಆದಮೇಲೆ ನಾನು ಕಡಲೆಪಪ್ಪು ತೊಗೊಂಡಿದ್ದೀನಿ. ಇದನ್ನು ಬರೀ 2 ನಿಮಿಷ ಅಷ್ಟೇ ಹುರ್ಕೊಂಡ್ರೆ ಸಾಕು, ಇದನ್ನ ತುಂಬ ಡೀಪ್ ಫ್ರೈ ಮಾಡೋದು ಬೇಡ ನೋಡಿ. ಕಡಲೆಪಪ್ಪನ್ನು ಕೂಡ ಹುರ್ಕೊಂಡಿದ್ದಾಯಿತು.
ಸ್ನೇಹಿತರೆ, ಪೇಪರ್ ಅವಲಕ್ಕಿಗೆ ತುಂಬ ರುಚಿ ಕೊಡುವಂಥದ್ದು ಒಣಗಿದ ಕೊಬ್ಬರಿ. ನೋಡಿ, ನಾನೊಂದು ಅರ್ಧ ಗಿಟ್ಕೆ ತೊಗೊಂಡಿದ್ದೀನಿ. ಇದನ್ನು ಕೂಡ ನಾವು ಎಣ್ಣೆಯಲ್ಲಿ ಹುರ್ಕೋಬೇಕಾಗುತ್ತೆ. ನೋಡಿ, ಈ ಥರ ಹುರ್ಕೊಂಡಿದ್ದೀನಿ. ಇದು ನಮಗೆ ಪೇಪರ್ ಅವಲಕ್ಕಿ ತಿನ್ನಬೇಕಾದ್ರೆ ಕ್ರಿಸ್ಪಿಯಾಗಿ ಸಿಗ್ತಾ ಇರುತ್ತೆ, ತುಂಬ ರುಚಿಯಾಗಿರುತ್ತೆ ಇದು. ಸೊ ಇದನ್ನು ಮತ್ತೆ ನಾನು ಒಗ್ಗರಣೆಗೆ ಅವಲಕ್ಕಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ನೆಕ್ಸ್ಟ್ ನಾನು ಬಾದಾಮಿ ಎತ್ಕೊಂಡಿದ್ದೀನಿ, ಜೊತೆಗೆ ಗೋಡಂಬಿನ ಕೂಡ ನಾವು ಜೊತೆಲೇ ಹುರ್ಕೋಬೋದು. ಕೊನೆಯದಾಗಿ ನಾನು ಹುರ್ಕೋತಾ ಇರೋದು ಬೆಳ್ಳುಳ್ಳಿ. ಯಾವುದೇ ಕುರುಕುಲು ತಿಂಡಿ ಆಗಲಿ ಬೆಳ್ಳುಳ್ಳಿ ಇಲ್ಲ ಅಂದರೆ ಅದಕ್ಕೆ ಟೇಸ್ಟೇ ಬರೋದಿಲ್ಲ. ಅಷ್ಟು ಟೇಸ್ಟ್ ಕೊಡೋವಂಥ ಒಂದು ಇಂಗ್ರೀಡಿಯೆಂಟ್ ಇದು. ಮತ್ತು ತುಂಬ ಸುವಾಸನೆಯಿಂದ ಕೂಡಿರುವಂಥ ಒಂದು ಸ್ನ್ಯಾಕ್ಸ್ ನಮಗೆ ರೆಡಿ ಆಗುತ್ತೆ. ಯಾವುದೇ ಮಿಕ್ಸ್ಚರ್ ನೋಡಿರಬಹುದು, ಇಲ್ಲ ಇದೇ ಥರದ ಕುರುಕುಲು ತಿಂಡಿಗಳಲ್ಲಿ ಬೆಳ್ಳುಳ್ಳಿನ ಹಾಕಿದೆ ಅಂದರೆ ಅದರ ಟೇಸ್ಟೇ ಬೇರೆ. ನೋಡಿ, ಬೆಳ್ಳುಳ್ಳಿನ ಹುರ್ಕೊಂಡಿದ್ದಾಯಿತು. ನೋಡಿ, ಈ ಥರ ಒಂಥರ ಕಲರ್ ಬರೋ ಅಷ್ಟರಲ್ಲಿ ಗೊತ್ತಾಗ್ಬಿಡುತ್ತೆ ಅದು ಹುರಿದಿದೆಯಾ ಇಲ್ಲ ಅಂತ. ಇದಾಗಿದ್ದ ತಕ್ಷಣ ನಾವು ಅವಲಕ್ಕಿ ಮೇಲೆ ಹಾಕ್ಕೊಳ್ಳೋಣ. ನೋಡಿ, ಈಗ ಕರಿಬೇವನ್ನ ಹುರ್ಕೋತಾ ಇದ್ದೀನಿ. ನೋಡಿ, ಕರಿಬೇವು ನಾವು ಸಾಂಬಾರ್ಗೆ ಹಾಕಿದ್ರೆ ಮಕ್ಕಳು ತಿನ್ನೋದೇ ಇಲ್ಲ, ಅದನ್ನು ಸೈಡ್ಗೆ ಇಟ್ಬಿಡ್ತಾರೆ. ಆದರೆ ಈ ಒಂದು ಸ್ನ್ಯಾಕ್ಸಲ್ಲಿ ನೀವು ಕರಿಬೇವು ಹಾಕಿ ನೋಡಿ, ಒಂದೇ ಒಂದು ಕರಿಬೇವು ಎಲೆ ಇಲ್ದಂಗೆ ಖಾಲಿ ಮಾಡಾಕ್ತಾರೆ. ಅಷ್ಟು ಕ್ರಿಸ್ಪಿಯಾಗಿರುತ್ತೆ ಕರಿಬೇವು ಹಾಕಿದ್ರೆ. ಈ ಅವಲಕ್ಕಿ, ಪೇಪರ್ ಅವಲಕ್ಕಿ ತಿಂತಾ ಇದ್ರೆ ಸಿಗ್ತಾ ಇರುತ್ತೆ, ಕರುಮ್ ಕರುಮ್ ಅಂತ ಸೌಂಡ್ ಬರುತ್ತೆ. ಮಕ್ಕಳಂತೂ ನೋಡಿ ಒಂದೇ ಒಂದು ಕರಿಬೇವು ಇಲ್ದಂಗೆ ಖಾಲಿ ಮಾಡಾಕ್ತಾರೆ. ಆಮೇಲೆ ನೋಡಿ, ಅರ್ಧ ಕೆಜಿಗೆ ಮಾಡ್ತಾ ಇದ್ದೀನಿ. ಇದನ್ನು ನೀವೇನಾದರೂ ಈ ರೀತಿಯಾಗಿ ಮಾಡಿದ್ರೆ 2 ದಿನದಲ್ಲಿ ಖಾಲಿ ಆಗ್ಬಿಡುತ್ತೆ. ನೋಡ್ಕೊಳ್ಳಿ, ಮತ್ತೆ 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 ಮಾಡ್ತಾ ಇರ್ಬೇಕು ನೀವು ಅಂತ ಒಂದು ಸ್ನ್ಯಾಕ್ಸ್ ಇದು. ನೀವು ಯಾವತ್ತೂ ಮರೆಯೋದಿಲ್ಲ ಈ ಒಂದು ರೆಸಿಪಿನ. ನೋಡಿ, ಈಗ ಎಲ್ಲ ಕ್ರಿಸ್ಪಿ ಆಗಿದೆ. ಈ ಎಣ್ಣೆನ ಬಸಿದ್ಬಿಟ್ಟು ಈಗ ಅದಕ್ಕೆ ಮಿಕ್ಸ್ ಮಾಡ್ತೀನಿ. ಸ್ನೇಹಿತರೆ ನೋಡಿ, ಮೊದಲಿಗೆ ಪೇಪರ್ ಅವಲಕ್ಕಿನ ಹುರ್ಕೊಂಡೆ, ಆಮೇಲೆ ಕಡಲೆ ಬೀಜ, ಕಡಲೆಪಪ್ಪು, ಡ್ರೈ ಫ್ರೂಟ್ಸು, ಆಮೇಲೆ ಬೆಳ್ಳುಳ್ಳಿ, ಕೊನೆಗೆ ಕರಿಬೇವು, ಇಷ್ಟೆಲ್ಲ ಹುರ್ಕೊಂಡು ಒಂದು ಬೇಸನ್ನಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ ಸ್ನೇಹಿತರೆ, ನಾನು ಈ ಎಲ್ಲ ಐಟಮ್ಸ್ನ ಹುರ್ಕೋಬೇಕಾದ್ರೆ ಎಣ್ಣೆ ಜಾಸ್ತಿ ಇತ್ತು. ಆದರೆ ಈಗ ಅದೇ ಎಣ್ಣೆ ಉಪಯೋಗಿಸ್ಕೊಂಡು ನಾವು ಒಗ್ಗರಣೆ ಮಾಡ್ಬೋದು. ಅದೇ ಎಣ್ಣೆ ಇಷ್ಟಿದ್ರೆ ಸಾಕು ನಮಗೆ. ಮಿಕ್ಕಿದ ಎಣ್ಣೆನ ನಾವು ಸಪ್ರೇಟಾಗಿ ತೆಗೆದಿಟ್ಕೊಂಬಿಡಿ. ನೋಡಿ, ಮೊದಲಿಗೆ ನಾನು ಸಾಸಿವೆನ ಹಾಕ್ತಾ ಇದ್ದೀನಿ. ನೋಡಿ, 1 ಟೀ ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದೀನಿ. ಈಗ ಅದು ಸಿಟ್ಲಕ್ಕೆ ಶುರುವಾಗ್ತಾ ಇದೆ. ಅದ್ರ ಜೊತೆಗೆ ನೋಡಿ, ಒಂದು ಅರ್ಧ ಸ್ಪೂನ್ ಹಿಂಗು ಹಾಕಿದ್ರೆ ತುಂಬ ರುಚಿ ಕೊಡುತ್ತೆ ನಮ್ಮ ಒಗ್ಗರಣೆಗೆ. ಹಿಂಗನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಣಗಿದ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು 1/4 ಸ್ಪೂನ್ ಅರಿಶಿನ ಪುಡಿ ತೊಗೊಂಡಿದ್ದೀನಿ. ಇದನ್ನು ಹಾಕಿದ್ರೇ ನಮಗೆ ಕಲರ್ ಬರೋದು. ಅಂದರೆ 1 ಟೀ ಸ್ಪೂನ್ ಅಷ್ಟು ಉಪ್ಪು ತೊಗೊಂಡಿದ್ದೀನಿ. ಇದನ್ನು ಕೂಡ ಈ ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಒಗ್ಗರಣೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹುರಿದಂತಹ ಎಲ್ಲ ಪದಾರ್ಥಗಳನ್ನು ಈ ಒಗ್ಗರಣೆಗೆ ಮಿಕ್ಸ್ ಮಾಡೋಣ. ನಿಧಾನವಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಬಾಣಲಿನ ಒಂದು ಬಟ್ಟೆನಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಕೂಡ ನೀವು ಮಿಕ್ಸ್ ಮಾಡ್ಕೋಬೋದು. ನೋಡ್ತಾ ಇದ್ದೀರಾ, ಕೆಳಗಡೆ ಇರುವಂಥ ಒಗ್ಗರಣೆ ಎಲ್ಲ ಮೇಲೆ ಬರ್ತಾ ಇದೆ. ಈ ರೀತಿಯಾಗಿ ಮಿಕ್ಸ್ ಆಗುತ್ತೆ. ನೋಡಿ, ಈ ರೀತಿ ಎಲ್ಲ ಅವಲಕ್ಕಿನೂ ಯೆಲ್ಲೋ ಕಲರ್ ಬರೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಹಾಕಿರೋಂಥ ಅರಿಶಿನ, ಒಗ್ಗರಣೆಗೆ ಹಾಕಿರೋಂಥ ಅರಿಶಿನ ಎಲ್ಲ ಅವಲಕ್ಕಿಗೂ ಮಿಕ್ಸ್ ಆದರೆ ಈ ರೀತಿಯಾಗಿ ನಮಗೆ ಕಾಣುತ್ತೆ. ನೋಡಿ, ಇದೆಲ್ಲ ಮಿಕ್ಸ್ ಮಾಡಿದ್ಮೇಲೆ ತುಂಬ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಕಾಣಿಸ್ತಾ ಇದೆ ಪೇಪರ್ ಅವಲಕ್ಕಿ. ನೋಡಿ, ಉತ್ತರ ಕರ್ನಾಟಕದ ಕಡೆ ಇದನ್ನು ಅವಲಕ್ಕಿ ಚಿವಡ ಅಂತ ಕರೀತಾರೆ. ಆ ಕಡೆ ತುಂಬ ಫೇಮಸ್ ಇದು. ಇನ್ನೂ ಟೇಸ್ಟ್ ಬರಬೇಕು ಅಂದರೆ ಒಂದು ಅರ್ಧ ಸ್ಪೂನ್ನಷ್ಟು ಸಕ್ಕರೆ ಪುಡಿನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಟೇಸ್ಟ್ ಇನ್ನೂ ಚೆನ್ನಾಗಿ ಸಿಗುತ್ತೆ. ಈ ರೀತಿ ಹಾಕ್ಕೊಂಡು ಇದನ್ನು ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಅತಿ ಕಡಿಮೆ ಸಮಯದಲ್ಲಿ
ತುಂಬ ಸುಲಭವಾಗಿ ನಾವು ಪೇಪರ್ ಅವಲಕ್ಕಿ ಒಗ್ಗರಣೆನ ಯಾವ ರೀತಿ ಮಾಡೋದು ಅಂತ ನೋಡಿ. ಈಗ ಟೇಸ್ಟ್ ನೋಡೋಣ ಯಾವ ಥರ ಇದೆ ಅಂತ. ನನಗಂತೂ ತುಂಬ ಟೆಂಪ್ಟ್ ಆಗ್ತಾ ಇದೆ ಇಲ್ಲಿರೋವಂಥ ಐಟಮ್ಸ್ನೆಲ್ಲ ನೋಡ್ತಾ ಇದ್ರೆ. ನೋಡಿ ರೆಡಿ ಆಗಿದೆ. ಈಗ ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಟೇಸ್ಟ್ ಮಾಡೋಣ ಅಂತ. ನನಗಂತೂ ತುಂಬ ಖುಷಿ ಆಯಿತು ಈ ಒಂದು ಅಡುಗೆನ ಇಷ್ಟು ಕಮ್ಮಿ ಸಮಯದಲ್ಲಿ ರುಚಿಕರವಾಗಿ ಮಾಡಿದ್ದಕ್ಕೆ. ಈಗ ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಸೂಪರ್ ಆಗಿದೆ. ಜೊತೆಲಿ ನೋಡಿ ಕೊಬ್ಬರಿ ಸಿಗುತ್ತೆ, ಸ್ಪೆಷಲಾಗಿ ಬೆಳ್ಳುಳ್ಳಿ. ಈ ಬೆಳ್ಳುಳ್ಳಿ ಇದೆಯಲ್ಲ, ಇದಂತೂ ಬಾಯಿಗೆ ತುಂಬ ಟೇಸ್ಟ್ ಕೊಡುತ್ತೆ ತಿನ್ಬೇಕಾದ್ರೆ. ಇನ್ನೊಂದು ಮಕ್ಕಳಿಗೆ ಈಗ ಗೋಡಂಬಿ ಮತ್ತು ಬಾದಾಮಿ ಹಾಕಿರೋದ್ರಿಂದ ಅವ್ರಿಗೂ ತುಂಬ ಇಷ್ಟ ಆಗುತ್ತೆ. ಇವರು ಅಲ್ಲಲ್ಲದಲ್ಲಿ ಮಧ್ಯದಲ್ಲಿ ಒಂದು ಸಿಗ್ತಾ ಇರ್ತವೆ, ಅದನ್ನು ತಿನ್ಬೋದು. ಜೊತೆಗೆ ಕಡಲೆ ಬೀಜ, ಕಡಲೆಪಪ್ಪು, ಮೆಣಸಿನ್ಕಾಯಿ, ಕರಿಬೇವು ಇದೆಲ್ಲ ಇರೋದ್ರಿಂದ ನಮಗೆ ಈ ಒಂದು ಸ್ನ್ಯಾಕ್ಸು ತುಂಬ ಟೇಸ್ಟಿ ಅನಿಸುತ್ತೆ ಮತ್ತು ತುಂಬ ಕ್ರಿಸ್ಪಿಯಾಗಿದೆ. ಟೀ ಟೈಮ್ಗಂತೂ ಹೇಳಿ ಮಾಡಿಸಿದಂಥ ಒಂದು ಸ್ನ್ಯಾಕ್ಸ್ ಇದು. ತುಂಬ ಸುಲಭವಾಗಿ ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ತುಂಬ ಸುಲಭವಾಗಿ ನೀವು ಕೂಡ ಮನೇಲಿ ಮಾಡಬಹುದು. ಈ ರೀತಿಯ ಒಂದು ಸ್ನ್ಯಾಕ್ಸ್ನ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ಹೇಳ್ಕೊಟ್ಟಿದ್ದೀನಿ. ನೀವು ಒಮ್ಮೆ ಮನೇಲಿ ಮಾಡಿ, ಎಲ್ಲರೂ ಇಷ್ಟಪಡ್ತಾರೆ, ಗ್ಯಾರಂಟಿ ಇಷ್ಟಪಡ್ತಾರೆ. ಇದೊಂದೇ ಅಲ್ಲ, ಇನ್ನೂ 10 ಹಲವು ಸ್ನ್ಯಾಕ್ಸ್ನ ಮಾಡೋದನ್ನ ನೋಡೋಣ ಇದೇ ಚಾನಲ್ನಲ್ಲಿ. ಮರಿದೆ ಅನು ರೆಸಿಪೀಸ್ ಆ್ಯಂಡ್ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮಗೆ ಈ ವಿಡಿಯೋ ಖಂಡಿತ ಇಷ್ಟ ಆಗುತ್ತೆ. ಈ ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ, ಅವರು ಸ್ನ್ಯಾಕ್ಸ್ ಮಾಡಲಿ, ಎಂಜಾಯ್ ಮಾಡಲಿ.